ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಇದೇ ಮೊದಲನೇ ಬಾರಿಗೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಮುನ್ನಾ ದಿನವೇ ಒಂದು ಶುಭಾಶಯಗಳನ್ನು ಕೋರ್ತಾಯಿದ್ದೀನಿ. ಅದಕ್ಕೆ ಕಾರಣವೂ ಇದೆ, ಆಯಿತಾ. ಬಲಿಪಾಡ್ಯಮಿ ಮತ್ತು ನರಕ ಚತುರ್ದಶಿ ಎರಡು ಸೇರಿ ನಾವು ದೀಪಾವಳಿ ಹಬ್ಬನ ಒಂದಿನ ಗ್ಯಾಪ್ ಇದೆ. ಫಸ್ಟು ನರಕ ಚತುರ್ದಶಿ, ನಂತರ ಬಲಿಪಾಡ್ಯಮಿ ಹಬ್ಬ ಬರ್ತದೆ, ಮಧ್ಯದಲ್ಲಿ ಗ್ಯಾಪ್ ಇದೆ. ಈಗ ಹಬ್ಬದ ಇತಿಹಾಸದ ಬಗ್ಗೆ ನಾವು ಹೋಗೋದು ಬೇಡ. ಈ ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸ್ಬೇಕು ಮತ್ತು ಮಕ್ಕಳನ್ನ ಹೇಗೆ ನಾವು ಜಾಗೃತಿ ವಹಿಸಬೇಕು, ಹೇಗೆ ಪಟಾಕಿಗಳನ್ನು ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಎರಡು ಮಾತನ್ನು ನಿಮಗೆ ಹೇಳಿ ಗಮನಕ್ಕೆ ತರೋಕ್ಕೆ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಗಮನ ಹರಿಸ್ತಾಯಿದ್ದೀನಿ. ಎಲ್ಲ ಪ್ರೀತಿಯ ವೀಕ್ಷಕರೇ, ಇವತ್ತು ನಿಮಗೆಲ್ಲ ಗೊತ್ತಿದೆ, ದುಡ್ಡಿಗೆ ಏನು ಬೆಲೆ ಏನಿಲ್ಲ. ಇವತ್ತು ಲಕ್ಷಕ್ಕಾಗಲಿ ಕೋಟಿಗಾಗಲಿ ಬೆಲೆನೇ ಇಲ್ಲ ಒಂದು. ಆದರೆ ಮಕ್ಕಳು ಏನು ಕೇಳಿದ್ರೂ ಕೊಡಿಸುವಂಥ ಒಂದು ಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರೆ, ಆಯಿತಾ. ಮಕ್ಕಳು ಅವ್ರು 100 ರೂಪಾಯಿ ಕೇಳಿದ್ರೆ 500 ರೂಪಾಯಿ ಕೊಡಿಸುವಂಥ ಶಕ್ತಿ ಇದೆ, 1000 ರೂಪಾಯಿ ಕೇಳಿದ್ರೆ 2000, ಹೀಗೆ ಅವ್ರು ಕೇಳಿಸಿದಂಥ ಎಲ್ಲ ಕೊಡಿಸುವಂಥ ಶಕ್ತಿ ಇದೆ. ಇವತ್ತು ಏನಾಗ್ತಿದೆ, ಪಟಾಕಿಗಳನ್ನು ನೀವೆಲ್ಲ ಕೊಡಿಸ್ತೀರ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಪಟಾಕಿಗಳನ್ನು ಎಲ್ಲ ಕೊಡಿಸ್ಬಿಡ್ತೀರ. ಇವತ್ತು ಯಾವುದೇ ಒಂದು ಬಾಕ್ಸನ್ನೇ ಕೊಡಿಸ್ತಾರೆ, 2 ಬಾಕ್ಸನ್ನ. ಅದು ಏನಾಗಿದೆ, ಅದು ಒಂದು ಸ್ಪರ್ಧೆ, ಕಾಂಪಿಟೇಷನು. ಪಕ್ಕದ ಮನೆಯವರು ಎಷ್ಟು ಹೊಡಿತಾರೆ, ನಾವೆಷ್ಟು ಹೊಡಿತೀರಿ, ಅವರೆಷ್ಟು ಹೊಡೆದ್ರು. ಇದು ಎಲ್ಲ ಒಂದು ನಮ್ಮ ಒಂದು ಮನಸ್ಸಿನ ಸ್ಥಿತಿ ಆಗಿರುತ್ತದೆ. ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ದಯಮಾಡಿ ಯಾರು ಹೇಗೆ ಎಷ್ಟು ಬೇಕಾದರೂ ಹೊಡೀಲಿ, ತೊಂದರೆ ಇಲ್ಲ. ಆದರೆ ಎಲ್ಲರಿಗೂ ಹೇಳ್ತಾ ಇರೋದು, ಯಾಕೆಂದರೆ ನಾನು ಯೂಟ್ಯೂಬ ಮುಖಾಂತರ ನಾನು ಹೇಳ್ತಾ ಇರೋದ್ರಿಂದ ಎಲ್ಲ ವೀಕ್ಷಕರಲ್ಲಿ ನನ್ನ ಮನವಿ ಏನಂದರೆ, ಮಕ್ಕಳಿಗೆ ತುಂಬ ಏನು ಗ್ರೀನ್ ಪಟಾಕಿ ಅಂತಂದರೆ ಸುರ್ಸುರು ಬತ್ತಿ ಇರ್ಬೋದು, ಕುಡಿಕೆ ಮದ್ದುಗಳಿರ್ಬೋದು, ಯಾವುದೇ ಪ್ರಾಣಕ್ಕೆ ಅಪಾಯ ಆಗಬಾರ್ದು. ಇಂಥ ಪಟಾಕಿಗಳನ್ನು ಕೊಡಿಸಿ, ಆಯಿತಾ. ಇಂಥ ಪಟಾಕಿಗಳನ್ನು ಕೊಡಿಸಿ ಚಿಕ್ಕ ಮಕ್ಕಳಿಗೆ, ಯಾಕೆಂದರೆ ಅರಿವಿರಲ್ಲ. ಏನಾಗ್ತದೆ ಅಂದರೆ, ನಾವು ಚಿಕ್ಕದ್ರಲ್ಲಿದ್ದಾಗೆಲ್ಲ ನೋಡಿದ್ದೀವಿ, ಪಟಾಕಿಯನ್ನು ಹಚ್ಚಿರ್ತೀವಿ, ಅಟಮ್ ಬಾಂಬ್ ಆಗಲಿ ಒಂದು ಗಣೇಶ ಪಟಾಕಿ ಹಚ್ಚಿರ್ತೀವಿ, ಹಚ್ಚಿಬಿಟ್ಟು ಅದು ಹುರಿದಿರ್ತದೆ, ಅದು ಬುಡದ ಹತ್ರಕ್ಕೆ ಹೋಗಿರ್ತದೆ, ಅಂದರೆ ಗೆಡ್ಡೆ ಹತ್ರಕ್ಕೆ ಹೋಗಿರ್ತದೆ, ಅಲ್ಲಿಗೆ ಸ್ಟಾಪ್ ಆಗಿರ್ತದೆ. ನಾವೇನಾಗ್ತೀವಿ, ಅದನ್ನು ತುಂಬ ಹೊತ್ತು ನೋಡಿಬಿಟ್ಟು ಏನು ಹೊಡೆದೇ ಇಲ್ಲ ನೋಡೋ ಹತ್ರಕ್ಕೆ ಹೋಗ್ತೀವಿ, ಅದನ್ನು ಸ್ವಲ್ಪ ಬಿಚ್ಚಿ ನೋಡೋಕೆ ಹೋಗ್ತೀವಿ. ಆವಾಗ ಅದು ಡಮ್ ಅಂತ ಹೊಡಿತದೆ. ಆ ಡಮ್ ಅಂತ ಹೊಡೆದಾಗ ಪ್ರಾಣ ಹೋಗ್ಬೋದು, ಕಣ್ಣುಗಳು ಹೋಗ್ಬೋದು, ಕೈಕಾಲು. ಈಗ ನೀವೆಲ್ಲ ನೋಡಿದರೆ ಪ್ರತಿ ವರ್ಷವೂ ಎಷ್ಟೇ ಅರಿವನ್ನು ಮೂಡಿಸಿದ್ರು, ಪಟಾಕಿ ದೀಪಾವಳಿಯ ಬಗ್ಗೆ ಅರಿವನ್ನು ಮೂಡಿಸಿದ್ರು ಕೂಡ ದಿನದಿಂದ ದಿನಕ್ಕೆ ಏನಾಗುತ್ತೆ, ಕಣ್ಣುಗಳು ಕಳ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತದೆ, ಪ್ರಾಣ ಕಳ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಆಯಿತಾ. ಆ ಥರ ಆಗಬಾರ್ದು ಅಂದಾಗ ಏನಾಗುತ್ತೆ, ನಾವು ಕಡಿಮೆ ಬೆಲೆಯಲ್ಲಿ ಸಣ್ಣ ಸಣ್ಣ ಪಟಾಕಿಗಳನ್ನೇ ಕೊಡಿಸ್ಬೇಕು. ಆಯಿತು, ನೀವು ದೊಡ್ಡ ಬಾಕ್ಸ್ಗಳನ್ನೇ ಕೊಡಿಸಿ, ಆದರೆ ನಾವು ಜೊತೆಯಲ್ಲಿರಬೇಕು. ಪೋಷಕರಾದವಂತೂ ಮಕ್ಕಳಿಗೆ ಎಷ್ಟು ಜವಾಬ್ದಾರಿ ಇರ್ತದೋ ನಾವು ಅದಕ್ಕಿಂತ ಹೆಚ್ಚಿನ, ಏಕೆಂದರೆ ನಾವು ಓದಿಸ್ಬೇಕಾರೆಲ್ಲ ಗಮನ ಹರಿಸಿರ್ತೀವಲ್ವ ಅವರೆಲ್ಲ ಮಕ್ಕಳನ್ನ. ಅದರಿಂದ ನಾವು ಕೂಡ ಹೆಚ್ಚಿನ ಜಾಗೃತಿ ವಹಿಸಿ ನಾವಿದ್ದಾಗಲೇ ಹೊಡೆಸ್ಬೇಕು. ಮಕ್ಕಳನ್ನು ನಾವು ಜೊತೆಯಲ್ಲಿ ಇದ್ಕೊಂಡೇ ಹೊಡೆಸಿ, ಅದನ್ನು ಅರಿವನ್ನು ಮೂಡಿಸಿ ಹೀಗೆ ಹೊಡಿಬೇಕು, ಇದಿಷ್ಟೇ ಇದರ ಪರಿಣಾಮ ಇದೆ, ಇದರಿಂದ ಇಷ್ಟು ತೊಂದರೆ ಆಗ್ತಾಯಿದೆ ಅಂತ ಹೇಳಿ ನೀವು ಅವ್ರ ಮಕ್ಕಳನ್ನು ನೀವು ಏನೇ ಎಂಥ ಪಟಾಕಿಗಳನ್ನು ಹೊಡೆಸ್ಬೇಕು ಅಂದರೂ ಪೋಷಕರು ಜೊತೆಯಲ್ಲಿ ಇದ್ಕೊಂಡು ಹೊಡೆಸ್ಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಜೊತೆಯಲ್ಲಿ ಕಣ್ಣು ಕಳ್ಕೊಳ್ಳೋದು, ನಾವೆಲ್ಲ ದೇಹ ಪ್ರಾಣವನ್ನೇ ಕಳ್ಕೊಂಡಾಗ ಆಗ ನಮ್ಮ ಪೋಷಕರು ವೀಕ್ಷಕರು ಎಲ್ಲ ವ್ಯಥೆ ಪಡ್ತಾ ಇರ್ತಾರೆ. ನಾವು ನೋಡ್ತೀವಿ, ಪ್ರತಿ ವರ್ಷವೂ ನಾವು ನೋಡ್ತಾ ಇರ್ತೀವಿ. ಏನು, ನೀವು ಯಾವುದೇ ಹಾಸ್ಪಿಟ್ಲಲ್ಲಿ ಹೋಗಿ ಎಲ್ಲ ತುಂಬಿರ್ತವೆ, ಗೌರ್ಮೆಂಟ್ ಹಾಸ್ಪಿಟ್ಲದು, ಪ್ರೈವೇಟ್ ಹಾಸ್ಪಿಟ್ಲ್ಗಳಿರ್ಬೋದು, ಎಲ್ಲೇ ಹೋದರೂ ಕೂಡ ಏನು, ಅಲ್ಲಿ ಕಣ್ಣಿದಾಯಿತು, ಇಲ್ಲಿದಾಯಿತು, ಆಯಿತಾ. ಇವೆಲ್ಲ ಆಗೋದಕ್ಕಿಂತ ಮೊದಲೇ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆಂದರೆ ಬೆಳಕಿನ ಹಬ್ಬ ಅಂದರೆ ಏನು, ನಮ್ಮ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅಂದರೆ ಏನು, ಕತ್ತಲಿನಿಂದ ಬೆಳಕಿನತ್ತ ಸಾಗಿಸೋದು, ಅಜ್ಞಾನದಿಂದ ಜ್ಞಾನದ ಎಡೆಗೆ ಸಾಗಿಸೋದು. ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಬೆಳಕಿನೆಡೆಗೆ ಸಾಗಿಸುವಂಥ ಇದೊಂದು ಹಬ್ಬ. ಅಂದರೆ ನಮ್ಮ ಅಂಥ ಟೈಮಲ್ಲಿ ಹೋಗ್ಬಿಟ್ಟು ನಾವು ಕಣ್ಣನ್ನೇ ಕಳ್ಕೊಂಡ್ರೆ ನೋಡಿ, ಇಡೀ ನಾವು ಪ್ರಪಂಚವನ್ನು, ಜಗತ್ತನ್ನು, ಇವತ್ತು ಸಮಾಜವನ್ನು
ನೋಡುವಂಥ ಸಭೆಯನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಒಂದು ಕ್ಷಣಿಕಕ್ಕೋಸ್ಕರ ಅಥವಾ ಒಂದು ಸ್ಪರ್ಧೆಗೋಸ್ಕರ ಬೇರೆಯವ್ರು ಏನೋ ಮಾಡ್ತಾರೆ ನಾವು ಮಾಡ್ತಾರೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಸಣ್ಣ ಒಂದು ಇದಕ್ಕೋಸ್ಕರ ನಾವು ಅದನ್ನು ಅರಿವೇ ಇರಲ್ಲ. ಆದಮೇಲೆ ಪರಿಣಾಮ ಯಾವುದೇ ವಸ್ತುಗಳು ಏನೇ ಆಗಲಿ ನೋಡಿ ಅದರ ಆದಮೇಲೆ ನಾವು ವ್ಯಥೆ ಪಡ್ತೀವಿ ಹೊರತು ಆಗಕ್ಕೆ ಮೊದಲೇ ನಾವಾಗಲಿ ನೀವಾಗಲಿ ವ್ಯಥೆ ಪಡೋದಿಲ್ಲ. ಇದು ಸತ್ಯ, ನಿಜಾಂಶ. ಅದರಿಂದ ಅದಕ್ಕಿಂತ ಮೊದಲೇ ನಾವು ಈ ಬೆಳಕಿನ ಹಬ್ಬವನ್ನು ಏನು ಮಾಡೋಣ ಅಂದರೆ ತುಂಬ ಯಾವುದೇ ತೊಂದರೆ ಇಲ್ಲದೇ ಮತ್ತು ಪೊಲ್ಯೂಷನ್ಗೂ ಕೂಡ ತೊಂದರೆ ಆಗಿದೆ. ನಿಮಗೆಲ್ಲ ಗೊತ್ತಿದೆ ಪೊಲ್ಯೂಷನ್ ಕೂಡ ಇವತ್ತು ಏನಾಗಿದೆ ಅಂದರೆ ಬೆಂಗಳೂರಿನಲ್ಲಿ ಎಂತೆಂಥ ನಗರಗಳಲ್ಲಿ ಎಲ್ಲ ಕೂಡ ಪೊಲ್ಯೂಷನ್. ಯಾಕೆಂದರೆ ಈಗ ಡೆಲ್ಲಿ ನೀವೆಲ್ಲ ತಗೊಂಡಿರ್ಬೋದು. ಯಾಕೆಂದರೆ ನಾವಿಲ್ಲಿ ಬೆಂಗಳೂರಲ್ಲಿ ಇರ್ಬೋದು. ಬೆಂಗಳೂರು ಇಷ್ಟಾರು ಒಂದು ವಾತಾವರಣ ಒಂದು ಪರಿಸರ ತುಂಬ ಚೆನ್ನಾಗಿದೆ. ಅದಕ್ಕೆ ಬೆಂಗಳೂರು ಬಂದ ಜನ ಯಾರು ಬಿಟ್ಟು ಹೋಗೋದಿಲ್ಲ. ಆದರೆ ಡೆಲ್ಲಿನಲ್ಲಿ ನೋಡಿ ವಾಸ ಮಾಡೋಕ್ಕೆ ಆಗೋಲ್ಲ. ಅಲ್ಲಿರ್ತಕ್ಕಂಥ ಇದರಲ್ಲಿ ಕೋಲ್ಡಲ್ಲಾಗಲಿ ಮತ್ತು ಸೆಕೆ ಕಾಲ ಇಲ್ಲವೇ ಇಲ್ಲ. ಅಲ್ಲಿ ಪರಿಸರನೇ ಬೇರೆ ಇರ್ತದೆ. ಇಲ್ಲಿಗೆ ಅಲ್ಲಿಗೆ ಟೆಂಪ್ರೇಚರೇ ಬೇರೆ ಬೇರೆ ಇದೆ. ತುಂಬ ಇಲ್ಲಿ ಚಳಿ ನಮ್ಮ ನಾರ್ಮಲ್ ಇದ್ದರೆ ಅಲ್ಲಿ ಎಷ್ಟು ಗೊತ್ತಾ ಇರೋಕ್ಕೆ ಆಗೋಲ್ಲ. ಯಾವ ಬೆಡ್ಶೀಟ್ ಹಾಕೊಂಡು ಏನು ಹಾಕೊಂಡು ಮಲಗಿದ್ರು ಕೂಡ ಅಷ್ಟೊಂದು ಮನೇಲಿದ್ದರೂ ಅಷ್ಟೊಂದು ಕೋಲ್ಡ್ ಚಳಿ ಇರ್ತದೆ ಆಯಿತಾ. ಅಂಥ ಪರಿಸ್ಥಿತಿಯಲ್ಲಿ ಅಲ್ಲಿರುವಾಗ ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇರುವಾಗ ನಾವೇನು ಮಾಡ್ತೀವಿ, ದಯಮಾಡಿ ಇದನ್ನು ನಿಮ್ಮ ಮುಖಾಂತರ ನಾನು ಒಂದು ವಾಹಿನಿ ಮುಖಾಂತರ ನಿಮಗೆ ಒಂದು ಸಂದೇಶ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ದಯಮಾಡಿ ಎಲ್ಲ ವೀಕ್ಷಕರು ಒಳ್ಳೆಯ ಹಬ್ಬವನ್ನು ಸುಸೂತ್ರವಾಗಿ ಆಚರಿಸಿ, ಸಂಭ್ರಮದಿಂದ ಆಚರಿಸಿ, ಜೊತೆಗೆ ಬೆಳಕಿನ ಹಬ್ಬ ಎಲ್ಲ ಬದುಕಿನಲ್ಲಿ ಬೆಳಕಲ್ಲಿ ಸಂತೋಷವನ್ನು ಉಂಟು ಮಾಡಲಿ, ಸುಖವನ್ನು ಉಂಟು ಮಾಡಲಿ, ಸುಖ ಶಾಂತಿ ಸಮೃದ್ಧಿ ನಿರಂತರವಾಗಿ ನಿಮ್ಮ ಬಾಳಲ್ಲಿ ನಿರಂತರ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಯಾರೂ ಕೂಡ ದುಡುಕಬೇಡಿ. ಪಟಾಕಿ ಹೊಡಿಬೇಕಾದ್ರೆ ಮಕ್ಕಳ ಜೊತೆಯಲ್ಲಿ ಇದ್ಕೊಂಡೇ ಹೊಡಿಸಿ. ಇಲ್ಲಾಂದರೆ ಸಣ್ಣ ಪ್ರಮಾಣದಲ್ಲಿ ಅವರಿಗೆ ಏನಂತ ಹೇಳಿದೆ ಸುರುಸುರು ಬತ್ತಿ ಅಥವಾ ಏನು ಹುಡಿಕೆ ಮದ್ದುಗಳು ಇಂಥ ಮದ್ದುಗಳನ್ನು ಹಾಕಿ ಅವರಿಗೆ ಹೇಳಿ ಹೊಡಿಸಿ ಅಂತ ಹೇಳ್ತಾ, ಈ ಹಬ್ಬ ಎಲ್ರಿಗೂ ಒಂದು ಒಳ್ಳೆಯದನ್ನು ಮಾಡಲಿ. ಸುಧಾ ನಿಮ್ಮ ಬದುಕಲ್ಲಿ ಮತ್ತು ನಮ್ಮ ಬದುಕಲ್ಲಿ ಸಮೃದ್ಧಿಯನ್ನು ತರಲಿ ಅಂತ ಹೇಳ್ತಾ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಕ್ಕಳೇ. ಥ್ಯಾಂಕ್ ಯು.